ಕ್ವಶನ್ ನಂಬರ್ 1ನಲ್ಲಿ ಫೋರ್ತ್ ನೋಡಿ, ರಿಲೇಷನ್ ಆರ್ ಇನ್ ದ ಸೆಟ್ ಝೆಡ್ ಆಫ್ ಆಲ್ ಇಂಟೀಜರ್ಸ್. ಝೆಡ್ ಅಂದರೆ ಇಂಟೀಜರ್ಸ್ ಅಂತ. ಆ್ಯಂಡ್ ಇದರಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ ಎಕ್ಸ್ ವೈ ಯಾವ ರೀತಿ ಅಂದರೆ ಎಕ್ಸ್ ಮೈನಸ್ ವೈ ಇಸ್ ಅನ್ ಇಂಟೀಜರ್. ಸೊ ಯಾವ ರೀತಿ ಆರ್ಡರ್ಡ್ ಪೇರ್ಸ್ ತೊಗೊಳ್ಬೇಕಂದ್ರೆ ಅದರ ಡಿಫ್ರೆನ್ಸ್ ಇರಬೇಕು, ಇಂಟೀಜರ್ ಇರಬೇಕು. ಸೊ ಚೆಕ್ ಮಾಡೋಣ. ಇಂಟೀಜರ್ಸಲ್ಲಿ -1 2 3 0 1 2 3 ಇವೆಲ್ಲ ನಂಬರ್ಸ್ ಬರುತ್ತೆ, ಇದಂತೂ ಇಂಟೀಜರ್ಸ್ ಗೊತ್ತಿದೆ. ರಿಲೇಷನ್ ಎಕ್ಸ್ ಮೈನಸ್ ವೈ ಕೂಡ ಒಂದು ಇಂಟೀಜರ್ ಇರಬೇಕು. ಸೊ ಇದು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತಲ್ಲ ಚೆಕ್ ಮಾಡೋಣ. ಡೈರೆಕ್ಟಾಗಿ ಹೇಳ್ಬೋದು ನಾವು, ರಿಫ್ಲೆಕ್ಸಿವ್ ಸಲುವಾಗಿ ಎಕ್ಸ್ ಅಂತ ಬರ್ಕೊಳ್ಳಿ. ಇವಾಗ ರಿಲೇಷನ್ ನೋಡಿ, ಎಕ್ಸ್ ವೈ ರಿಲೇಷನ್ ಏನಿರಬೇಕಂದ್ರೆ ಎಕ್ಸಲ್ಲಿ ವೈ ಮೈನಸ್ ಮಾಡಿದಾಗ ಅದೊಂದು ಇಂಟೀಜರ್ ಬರಬೇಕು. ಓಕೆ, ಸೊ ಆರ್ಡರ್ಡ್ ಪೇರ್ ನಮಗೇನಿದೆ, ಎಕ್ಸ್ ಇದೆ, ಇನ್ನೊಂದು ಕೂಡ ಎಕ್ಸ್ ಇದೆ. ಚೆಕ್ ಮಾಡಿ, ಎಕ್ಸಲ್ಲಿ ಎಕ್ಸ್ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 0. ಎಕ್ಸಲ್ಲಿ ವೈ ಮೈನಸ್ ಮಾಡಿದ್ರೆ ಇಂಟೀಜರ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸಲ್ಲಿ ಎಕ್ಸೇ ಮೈನಸ್ ಮಾಡಿದಾಗ 0 ಬರ್ತದೆ, ಕರೆಕ್ಟ್. ಸೊ 0 ಕೂಡ ಒಂದು ಇಂಟೀಜರ್ ನೋಡ್ಬೋದು ಇಲ್ಲಿ. ಅಂದರೆ ಸೊ 0 ಈಸ್ ಆ್ಯನ್ ಇಂಟೀಜರ್. ಇದರಿಂದ ಏನು ಗೊತ್ತಾಯಿತು? ಪ್ರತಿಯೊಂದು ಎಕ್ಸ್ ಎಲ್ಲ ಎಕ್ಸ್ ಏನು ಆರ್ಡರ್ಡ್ ಪೇರ್ಸ್ ಇರುತ್ತೆ ಆ ರಿಲೇಷನಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಫಾರ್ ಎವ್ರಿ ಎಕ್ಸ್ ಎಲಿಮೆಂಟ್ ಬಿಲಾಂಗ್ಸ್ ಟು ಝೆಡ್ ಸೆಟ್. ಇಂಟೀಜರಲ್ಲಿರೋ ಯಾವುದೇ ಇಂಟೀಜರ್ ತೊಗೊಳ್ಳಿ, ಅದೇ ಅಂದರೆ ಎಕ್ಸ್ ಮೀನಿಂಗ್ ಏನು? ಒಂದು ಇಂಟೀಜರ್ ತೊಗೊಳ್ತಾ ಇದ್ದೀರಾ, ಮತ್ತೊಂದು ಕೂಡ ಅದೇ ಇಂಟೀಜರ್ ತೊಗೊಳ್ಳಿ, ಎರಡೂ ಇಂಟೀಜರ್ ಮೈನಸ್ ಮಾಡಿದಾಗ ಆನ್ಸರ್ ಇಂಟೀಜರೇ ಬರುತ್ತೆ, ಅಂದರೆ ಆನ್ಸರ್ 0 ಬರುತ್ತೆ. 0 ಒಂದು ಇಂಟೀಜರ್ ಅಂತ ಹೇಳ್ಬೋದು. ಸೊ ದಿಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್, ಕರೆಕ್ಟಾ? ಸಿಮೆಟ್ರಿಕ್ ಆಗುತ್ತಾ ನೋಡಿ, ಸಿಮೆಟ್ರಿಕ್ ರಿಲೇಷನ್. ಸೊ ಇದರಲ್ಲಿ ಆಲ್ರೆಡಿ ಒಂದು ಆರ್ಡರ್ಡ್ ಪೇರ್ ಅಂತೂ ಸ್ಯಾಟಿಸ್ಫೈ ಆಗುತ್ತೆ, ವಿಚ್ ಈಸ್ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್. ಇದ್ರ ಮೀನಿಂಗ್ ಏನು? ಎಕ್ಸ್ ಮೈನಸ್ ವೈ ಮಾಡಿದಾಗ ಅದೊಂದು ಇಂಟೀಜರ್ ಬರುತ್ತೆ. ಸೊ ಇಟ್ ಈಸ್ ಆನ್ ಇಂಟೀಜರ್. ಈ ರೀತಿ ಒಂದು ರಿಲೇಷನ್ ಇದೆ. ಇವಾಗ ವೈ ಮೈನಸ್ ಝೆಡ್ ಕೂಡ ವೈ ಮೈನಸ್ ಎಕ್ಸ್ ಕೂಡ ಇಂಟೀಜರ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಈಗ ಎಕ್ಸ್ ಮೈನಸ್ ವೈಯಿಂದ ನಾನು ಮೈನಸ್ ಕಾಮನ್ ತೊಗೊಳ್ತಾ ಇದ್ದೀನಿ, ಏನಾಗುತ್ತೆ? ವೈ ಮೈನಸ್ ಎಕ್ಸ್. ಅಂದರೆ ಇದೇ ಬ್ರ್ಯಾಕೆಟನ್ನು ಈ ರೀತಿ ಬರಿತಾ ಇದ್ದೀವಿ, ಎಕ್ಸ್ ಮೈನಸ್ ವೈಯನ್ನು ಮೈನಸ್ ಬ್ರ್ಯಾಕೆಟ್ ವೈ ಮೈನಸ್ ಎಕ್ಸ್. ಸೊ ಸೇಮ್ ಬ್ರ್ಯಾಕೆಟೇ ಇನ್ನೊಂದು ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡಿ ಬರಿತಾ ಇದ್ದೀವಿ. ಸೊ ಇದು ಕೂಡ ಏನಾಯಿತು? ಈಸ್ ಆ್ಯನ್ ಇಂಟೀಜರ್. ಇವಾಗ ಒಂದು ಕ್ವಶನಿಗೆ ಆನ್ಸರ್ ಮಾಡಿ. ಈಗ 7 ಇದೆ, 7 ಒಂದು ಇಂಟೀಜರ್ ಅಂತ ಹೇಳ್ತೀರಾ. ಓಕೆ, ಇವಾಗ -7 ಅಂತ ಬರೆದಾಗ ಬ್ರ್ಯಾಕೆಟ್ ಒಳಗಡೆ ಇರೋ ನಂಬರ್ ಏನಿದೆ? -7 ಇದೆ. ಬ್ರ್ಯಾಕೆಟ್ ಒಳಗಡೆ ಇರೋ ನಂಬರ್ ಕೂಡ ಇಂಟೀಜರ್ ಅಂತ ಹೇಳ್ಬೋದಾ? ಕರೆಕ್ಟ್, ಹೇಳ್ಬೋದು ತಾನೆ. ಅಂದರೆ ಇವಾಗ ಎಕ್ಸ್ ಮೈನಸ್ ವೈ ಇಂಟೀಜರ್ ಇದೆ ಬ್ರ್ಯಾಕೆಟ್ ಒಳಗಡೆ, ಮೈನಸ್ ಕಾಮನ್ ತೊಗೊಂಡಾಗ ಬ್ರ್ಯಾಕೆಟ್ ಒಳಗಡೆ ಏನು ಬಂತು? ಮೈನಸ್ ಕಾಮನ್ ತೊಗೊಂಡಾಗ ವೈ ಮೈನಸ್ ಎಕ್ಸ್ ಬರ್ತದೆ. ಅಂದರೆ ಬ್ರ್ಯಾಕೆಟ್ ಒಳಗಡೆ ಇರೋ ನಂಬರ್ ಕೂಡ ಒಂದು ಇಂಟೀಜರೇ ಇರುತ್ತೆ ಅಂತ ಕಾಮನಾಗಿ ಹೇಳ್ಬೋದು. ಸೊ ಇದರಿಂದ ಏನು ಅರ್ಥ ಆಯಿತು? ದಿಸ್ ಇಂಪ್ಲೈಸ್, ನಮಗೇನು ಅರ್ಥ ಆಯ್ತು ಅಂದರೆ ವೈ ಮೈನಸ್ ಎಕ್ಸ್ ಈಸ್ ಆಲ್ಸೋ ಆ್ಯನ್ ಇಂಟೀಜರ್ ಅಂತ ಹೇಳ್ಬೋದು, ಕರೆಕ್ಟಾ? ಯಾರಿಗೆ ಈ ಎಕ್ಸಾಂಪಲ್ ಅರ್ಥ ಆಯಿತು ಅವರು ಈ ಸ್ಟೇಟ್ಮೆಂಟಿಂದ ಈ ಸ್ಟೇಟ್ಮೆಂಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಬೋದು. ಓಕೆ, ಸೊ ಇದರಿಂದ ವೈ ಎಕ್ಸ್ ಆರ್ಡರ್ಡ್ ಪೇರ್ ಕೂಡ ಈ ರಿಲೇಷನಲ್ಲಿ ಬರುತ್ತೆ. ಸೊ ವೈ ಎಕ್ಸ್ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ, ಈ ರೀತಿ ಯಾವುದೇ ಎಕ್ಸ್ ವೈ ತೊಗೊಳ್ಳಿ, ಯಾವ ಸೆಟ್ನಿಂದ? ಇಂಟೀಜರ್ ಸೆಟ್ನಿಂದ. ಯಾಕಂದರೆ ಅವ್ರು ಇಂಟೀಜರ್ ಸೆಟ್ಟೇ ಕೊಟ್ಟಿದ್ದಾರಲ್ಲ, ಈ ಸೆಟ್ನಿಂದ ಯಾವುದೇ ನಂಬರ್ ತೊಗೊಳ್ಳಿ ಇದು ಸ್ಯಾಟಿಸ್ಫೈ ಆಗುತ್ತೆ. ದೇರ್ ಫೋರ್ ದಿಸ್ ರಿಲೇಷನ್ ಆರ್ ಇಸ್ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ಬೋದು. ಟ್ರಾನ್ಸಿಟಿವ್ ಆಗುತ್ತಾ? ಟ್ರಾನ್ಸಿಟಿವ್ ಸಲುವಾಗಿ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನೊಂದು ಬ್ರ್ಯಾಕೆಟ್ ವೈಯಿಂದನೇ ಸ್ಟಾರ್ಟ್ ಆಗಬೇಕಲ್ಲ. ಸೊ ವೈ ಝೆಡ್ ಬಿಲಾಂಗ್ಸ್ ಟು ಆರ್. ಫಸ್ಟ್ ಬ್ರ್ಯಾಕೆಟ್ ಮೀನಿಂಗ್ ಏನು? ಎಕ್ಸ್ ಮೈನಸ್ ವೈ ಈಸ್ ಆನ್ ಇಂಟೀಜರ್. ಓಕೆ, ಆ್ಯಂಡ್ ಸೆಕೆಂಡ್ ಬ್ರ್ಯಾಕೆಟ್ ಇದು, ಈ ಬ್ರ್ಯಾಕೆಟ್ ಮೀನಿಂಗ್ ಏನು? ಇದು ಆ್ಯಂಡ್ ಕೆಳಗಡೆ ಆ್ಯಂಡ್ ಬರ್ಕೊಳ್ಳೋಣ. ವೈ ಮೈನಸ್ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದರೆ ವೈ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದರೆ ವೈ ಮೈನಸ್ ಝೆಡ್ ಈಸ್ ಆ್ಯನ್ ಇಂಟೀಜರ್.
ರಿಲೇಷನಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡ್ಕೊಳ್ಬೇಕು. ಇವಾಗ ಈ ಬ್ರ್ಯಾಕೆಟ್ ಮತ್ತು ಈ ಬ್ರ್ಯಾಕೆಟ್ ಇಂಟೀಜರ್ಗಳಿಗೆ ಒಂದು ಕ್ವಶನಿಗೆ ಆನ್ಸರ್ ಮಾಡಿ. ಇದೊಂದು ಇಂಟೀಜರ್, ಇದೊಂದು ಇಂಟೀಜರ್. ಎರಡು ಇಂಟೀಜರ್ ಪ್ಲಸ್ ಮಾಡಿದಾಗ ಏನಾಗುತ್ತೆ, ಅದು ಕೂಡ ಇಂಟೀಜರ್ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು 5 ಅಂತ ಇಂಟೀಜರ್ ತೊಗೊಳ್ತಾ ಇದ್ದೀವಿ, ಇನ್ನೊಂದು ಯಾವುದೋ 12 ಅಂತ ತೊಗೊಳ್ತಾ ಇದ್ದೀವಿ. ಎರಡೂ ಇಂಟೀಜರ್ ಪ್ಲಸ್ ಮಾಡಿದಾಗ ಆನ್ಸರ್ ಕೂಡ ಒಂದು ಇಂಟೀಜರೇ ಬರುತ್ತೆ, ರೈಟ್? ಸೊ ಇದರಿಂದ ನಾವು ಎರಡೂ ಬ್ರ್ಯಾಕೆಟ್ಸ್ ಪ್ಲಸ್ ಮಾಡಿ ಹೇಳ್ಬೋದು. ಯಾವುದ್ಯಾವುದು? ಎಕ್ಸ್ ಮೈನಸ್ ವೈ ಪ್ಲಸ್ ಸೆಕೆಂಡ್ ಯಾವುದು ವೈ ಮೈನಸ್ ಝೆಡ್ ಈಸ್ ಆಲ್ಸೋ ಆ್ಯನ್ ಇಂಟೀಜರ್ ಅಂತ ಹೇಳ್ಬೋದು, ಕರೆಕ್ಟ್? ಇಂಟೀಜರ್ ಪ್ಲಸ್ ಆದರೆ ಇಂಟೀಜರೇ ಬರುತ್ತೆ. ಇದರಿಂದ ನಮ್ಗೆ ಏನಂತ ಗೊತ್ತಾಯ್ತು ಇವಾಗ ನೋಡಿಲಿ, ಮೈನಸ್ ವೈ ಮತ್ತು ಪ್ಲಸ್ ವೈ ಎರಡೂ ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಉಳಿದಿರೋ ವ್ಯಾಲ್ಯೂಸ್ ಯಾವುದು? ಎಕ್ಸ್ ಇಲ್ಲಿ ಉಳ್ಕೊಳ್ತು, ಇಲ್ಲಿ ಮೈನಸ್ ಝೆಡ್ ಉಳ್ಕೊಳ್ತಾ ಇದೆ. ಸೊ ಎಕ್ಸ್ ಮೈನಸ್ ಝೆಡ್ ಈಸ್ ಆಲ್ಸೋ ಆ್ಯನ್ ಇಂಟೀಜರ್ ಅಂತ ಹೇಳ್ಬೋದು, ಕರೆಕ್ಟಾ? ಸೊ ಎಕ್ಸ್ ವೈ ರಿಲೇಷನಲ್ಲಿದೆ, ವೈ ಝೆಡ್ ರಿಲೇಷನಲ್ಲಿದೆ. ಸೊ ಎಕ್ಸ್ ಝೆಡ್ ಕೂಡ ರಿಲೇಷನಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಎಕ್ಸ್ ಕಾಮಾ ಝೆಡ್ ಬಿಲಾಂಗ್ಸ್ ಟು ಆರ್. ಯಾವ ಎಲಿಮೆಂಟ್ ಸಲುವಾಗಿ? ಎಲ್ಲ ಎಲಿಮೆಂಟ್ ಸಲುವಾಗಿ. ಸೊ ಫಾರ್ ಎವ್ರಿ ಎಕ್ಸ್ ವೈ ಝೆಡ್ ಬಿಲಾಂಗ್ಸ್ ಟು ಝೆಡ್ ಸೆಟ್. ಓಕೆ, ದೇರ್ ಫೋರ್ ದಿಸ್ ರಿಲೇಷನ್ ಆರ್ ಇಸ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ಬೋದು. ಸೊ ಅದಿದು ಕ್ವಶನ್ ನಂಬರ್ 1ರಲ್ಲಿ 4th ಕಂಪ್ಲೀಟ್ ಆಯಿತು.